ಒಂದು ನಿಮಿಷ, ನಾನು ನಿಮಗೇನೋ ಹೇಳಬೇಕು, ಅಲ್ಲ ಒಂದಲ್ಲ, ನಾನು ನಿಮ್ಮ ಹತ್ರ ಬೇಜಾನು ಹೇಳಬೇಕು. ನಿಮ್ಮ ಹತ್ರ ಅಂದರೆ ಈ ಕ್ಯಾಮ್ರಾ ಹತ್ರ, ಈ ಕ್ಯಾಮ್ರಾಯಿಂದ ನೋಡ್ತಿರೋ ನಿಮ್ಮ ಹತ್ರ. ಸೊ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡಿಕೊಂಡು ಡೀಟೇಲಾಗಿ ಹೇಳ್ತೀನಿ, ಕಟ್ ಮಾಡಿ ತೋರಿಸ್ತೀನಿ. ಬನ್ನಿ. ಅದೆಲ್ಲ ಹೇಳೋದಕ್ಕಿಂತ ಮುಂಚೆ ಫಸ್ಟು ನಿಮಗೆ ನಾನು ರೂಮ್ ತೋರಿಸ್ಬಿಡ್ತೀನಿ. ಇದೇ ನನ್ನ ರೂಮು, ಇದೇ ನಮ್ಮದು ನರುಟೋ, ಪೀಕಿ ಬ್ಲೈಂಡರ್ಸ್, ಮೈ ಫೇವ್ರೆಟ್ ಒನ್ ಪೀಸ್. ಆ್ಯಂಡ್ ನೀವು ಅಂದ್ಕೊಂಡಿರ್ಬೋದು ಏನಕ್ಕೆ ಹಿಂದೆಗಡೆ ಮಂಚಾನ ಹಿಂಗೆ ನಿಲ್ಲಿಸಿಕ್ಕಿದ್ದೀರಾ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದು ಏನಕ್ಕೆ ಅಂದರೆ ನನಗೆ ನಮ್ಮ ಅಣ್ಣನಿಗೆ ಮಂಚದ ಮೇಲೆ ಮಲಗಿ ಎಷ್ಟು ಬೇಸತ್ತು ಹೋಗಿದ್ದೀವಂದರೆ ಇವಾಗಿಂದ ಅದೇ ಬೆಡ್ನ ನೆಲದ ಮೇಲೆ ಹಾಕಿ ನೆಲದ ಮೇಲೆ ಮಲ್ಕೊತಾ ಇದ್ದೀರಿ. ಇದೆಲ್ಲ ನಮ್ಗೆ ಹೊಸದಲ್ಲ, ಆದರೂ ನಿಮ್ಗೆ ನಾಲೆಜ್ ಇರಲಿ ಅಂತ ಹೇಳ್ತೀನಿ. ಮತ್ತಿನ್ನೊಂದು, ಇಷ್ಟು ಚೆನ್ನಾಗಿರೋ ರೂಮಲ್ಲಿ ಇದು ಏನಿದು ಫಾಲ್ಟು ಅಂತ ನೀವು ಕೇಳಿದ್ರೆ ಅದಕ್ಕೆ ನನ್ನ ಉತ್ತರ, ಇಲ್ಲಿ ಪೈಪ್ಲೈನ್ ಡ್ಯಾಮೇಜ್ ಆಗಿದೆ. ಅಂದರೆ ಈ ಪಾರ್ಟಲ್ಲಿ ಯಾವುದೋ ಒಂದು ಪೈಪ್ ಏನೋ ಆಗೈತೆ, ನನಗೆ ಆ್ಯಕ್ಚುಲಿ ಐಡಿಯಾ ಇಲ್ಲ, ನಮ್ಮ ರೆಡಿ ಮಾಡಿಸಿದ್ದು. ಸೊ ಈ ಪಾರ್ಟಲ್ಲಿ ಏನೋ ನೀರು ಲೀಕೇಜ್ ಆಗಿಬಿಟ್ಟು ಪೇಂಟ್ ಎಲ್ಲ ಕಿತ್ಕೊಂಡ್ಬಂದಿದೆ. ನನಗೇನೋ ಪ್ರಾಬ್ಲಮ್ ಇಲ್ಲ, ಓನರ್ಗೆ ಪ್ರಾಬ್ಲಮ್. ಜಸ್ಟ್ ಸೊ ನಾನು ಒಬ್ಬ ಹುಡುಗ ಆಗಿರೋದ್ರಿಂದ ನನ್ನ ರೂಮಲ್ಲಿ ಕ್ಲೀನ್ಲಿನೆಸ್ ಮಾತ್ರ ಎಕ್ಸ್ಪೆಕ್ಟೇ ಮಾಡಿಬಿಡ್ರಿ. ಏನೋ ಸ್ವಲ್ಪ ಚೆನ್ನಾಗಿದೆ ಅಷ್ಟೇ. ಸೊ ಆ ಸ್ವಲ್ಪ ಚೆನ್ನಾಗಿರೋದು ನನ್ನಿಂದ. ಏನಕ್ಕೆ ನಮ್ಮ ಅಣ್ಣ ಕ್ಲೀನ್ ಮಾಡಲ್ಲ, ಹೀ ಈಸ್ ವರ್ಕಿಂಗ್ ಗಾಯ್, ಸೊ ಐ ಕಾಂಟ್ ಎಕ್ಸ್ಪೆಕ್ಟ್ ಹಿಮ್ ಟು ಕ್ಲೀನ್, ಬಟ್ ಐ ವೆರಿ ಹ್ಯಾಪಿ ಟು ಡೂ ಮೈ ವರ್ಕ್. This is my whole clumsy things lying around, my one and only watch, because this is my mother's gift, and once someone gives me something and I'm not gonna lose it for my whole life. ಬರೀ ಇಂಥದ್ದೇ. ಆ್ಯಂಡ್ ಇದು ನಮ್ಮ ಅಣ್ಣ ಏನೋ ಪ್ರೀಮಿಯಮ್ ಆಗಿ ಏನೋ ತಂದಿಕ್ಕೋನೆ, ಯೂಸ್ ಮಾಡಿಲ್ಲ. ಏನಕ್ಕಂದರೆ ಇವಾಗೆ ತಂದಿಕ್ಕಿರೋದಲ್ಲ, ಒಂದು 10 ದಿನ ಬಿಟ್ಕೊಂಡು ಯೂಸ್ ಮಾಡ್ತೀನಿ. ಆ್ಯಂಡ್ ನನ್ನ ಟಾಲ್ಕಮ್ ಪೌಡರ್ ವಿಚ್ ಐ ಡೋಂಟ್ ಯೂಸ್. ಇದು ಏನು ಅಂದರೆ ದಿಸ್ ಇಸ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಆ್ಯಂಡ್ ವೈ ಡೂ ಐ ಯೂಸ್ ಸ್ಯಾಲಿಸಿಲಿಕ್ ಆ್ಯಸಿಡ್? ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಬಿಕಾಸ್ ಆ್ಯಸ್ ಯು ಕ್ಯಾನ್ ಅಬ್ಸರ್ವ್, ಐ ಥಿಂಕ್ ಯು ಕ್ಯಾನ್ ಸಿ, ಫೇಸ್ ಹ್ಯಾಸ್ ಪೋರ್ಸ್. ಓಕೆ, ಆ ಪೋರ್ಸಿಂದ ಏನು ಡಿಫ್ರೆನ್ಸ್ ಬೀಳಲ್ಲ, ಮನುಷ್ಯ ಅಂದಮೇಲೆ ಒಂದು ಸ್ವಲ್ಪ ಫಾಲ್ಟ್ ಇರುತ್ತೆ. ಆದರೆ ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದೇ ಒಂಥರ ಸ್ವಾರ್ಥ ಥರ. ಸೊ ಆ ಒಂದು ಸ್ಟೆಪ್ಗೋಸ್ಕರ ನಾನು ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡ್ತೀನಿ. ಮಿನಾಕ್ಸಿಡಿಲು ತೊಗೊಂಡಿದ್ದೀನಿ, ಅರ್ಧ ಯೂಸ್ ಮಾಡ್ಬಿಟ್ಟು ಅಲ್ಟ್ರಾ ಬಿಟ್ಬಿಟ್ಟು, ಯಾಕಂದರೆ ನನಗೆ ಯಾವ್ದು ಡಿಫ್ರೆನ್ಸು ಕಾಣಿಸಿಲ್ಲ. ಆ್ಯಂಡ್ ಸ್ಯಾಲಿಸಿಲಿಕ್ ಆ್ಯಸಿಡಿಂದನೂ ಡಿಫ್ರೆನ್ಸ್ ಕಾಣಿಸ್ತಿಲ್ಲ. ಜಸ್ಟ್ ಸೊ ದಿಸ್ ಈಸ್ ಮೈ ಐ ಡಿ ಕಾರ್ಡ್, ಆ್ಯಂಡ್ ಐ ಆಲ್ವೇಸ್ ಯೂಸ್ಡ್ ಇಟ್ ಲೈಕ್ ದಿಸ್ ಸೊ ದಟ್ ಪೀಪಲ್ don't see my ID card, can't see my ID card while I'm in college. And this is my weird face. ಇದಕ್ಕೊಂದು ಸ್ಟೋರಿ ಇದೆ. ಸ್ಟೋರಿ ಏನು ಅಂದರೆ, ನಾನು November 14, 2022 ಅಡ್ಮಿಷನ್ ತೊಗೊಳಕ್ಕೆ ಹೋದಾಗ ನನ್ನ ಹತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ದಿಲ್ಲ. ಸಡನ್ನಾಗಿ ಹೋಗಿಬಿಟ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಬ ಅಂದರು. ನಾನು ಇವಾಗ ಎಲ್ಲಿ ಹೋಗೋದಪ್ಪ, ಆ್ಯಕ್ಚುಲಿ ನಾನು ಬಾಗ್ಲೂರಲ್ಲಿ ಏನೈತೆ ಅಂತಲೇ ಗೊತ್ತಿದ್ದಿಲ್ಲ. ನಾನು ಹಂಗೂ CMR ಹೋಗಿ ಜಾಯ್ನ್ ಆಗೋ ಟೈಮಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಗೆ ಹುಡ್ಕೊಂಡು ಹೋದೆ ಬಾಗ್ಲೂರಿಗೆ ಹೋಗ್ಬಿಟ್ಟು ಬೀದಿ ಅಲ್ದಾಡಿ ಮೇನ್ ರೋಡಲ್ಲೇ ಒಂದು ಫೋಟೋ ಅಂಗಡಿ ಇತ್ತು, ಅಲ್ಲಿ ಹೋಗ್ಬಿಟ್ಟು ಫೋಟೋ ಸ್ಟುಡಿಯೋ ಇತ್ತು, ಸಾರಿ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಈ ಫೋಟೋಸ್ ಎಲ್ಲ ಹಿಡ್ಕೊಂಡು ಅದನ್ನೇ ತೊಗೊಂಡು, ಆ್ಯಕ್ಚುಲಿ ನಾನು ಫುಲ್ ಬ್ಲ್ಯಾಕ್ ಹಾಕ್ಕೊಂಡು ಒಳ್ಳೆ ಟೆರರಿಸ್ಟ್ ಥರ ಕಾಣಿಸ್ತಿದ್ದೆ. ಸೊ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅದೇ ಫೋಟೋ ಎತ್ಕೊಂಡು ಕೊಟ್ಬಿಟ್ಟೆ. ಅದೇ ಫೋಟೋನ ಎತ್ತಿ ನನ್ನ ID ಕಾರ್ಡ್ಗೆ ಅಂಟಿಸಿಕ್ಕವ್ರೆ. ದಿಸ್ ಈಸ್ ದ ಪರ್ಫ್ಯೂಮ್ ದಟ್ ಐ ಯೂಸ್ ರೆಗ್ಯುಲರ್ಲಿ, ಎಂಗೇಜ್, ವೆರಿ ಚೀಪ್ ಬಟ್ ಸ್ಟಿಲ್ ನೈಸ್ ಫ್ರೇಗ್ರೆನ್ಸ್. ಆ್ಯಂಡ್ ನಥಿಂಗ್ ಎಲ್ಸ್ ಟು ಸಿ. ಓಕೆ, ದಿಸ್ ಈಸ್ ಮೈ ಶರ್ಟ್ ಕಲೆಕ್ಷನ್. ಏನಪ್ಪ ಹುಡುಗ ಇವನು ಇಷ್ಟು ಕಲೆಕ್ಷನ್ ಇಟ್ಕೊಂಡವೆ ಅಂತ ನಿಮ್ಗೆ ಅನಿಸಿದ್ರೆ ಸರ್ಪ್ರೈಸ್. ಇಲ್ಲಿ ನೋಡ್ರಿ, ಇಲ್ಲಿ ಇದೆಲ್ಲ ಶರ್ಟೇ, ಇದೆಲ್ಲ ಟೀ ಶರ್ಟು, ನೀವೆಲ್ಲ ನೋಡೋಂಗಿಲ್ಲ. ಇದೆಲ್ಲ ನನ್ನ ವಿಂಟರ್ ವೇರ್ಸ್, ಇದೆಲ್ಲ ನನ್ನ ಪ್ಯಾಂಟ್ಸು. ಆ್ಯಂಡ್ ಕ್ಲಮ್ಸಿ, ಆಬ್ವಿಯಸ್ಲಿ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ನಥಿಂಗ್ ಕ್ಯಾನ್ ಬಿ ಡನ್. ಈ ಕ್ಲಮ್ಸಿನೆಸ್ಗೆಲ್ಲ ಹೇಳ್ಬೇಕಂದ್ರೆ ಸೊಲ್ಯೂಷನ್ನೇ ಇಲ್ಲ. ನಾವೆಷ್ಟೇ ಟ್ರೈ ಮಾಡ್ತೀವಿ ಕ್ಲೀನ್ ಮಾಡೋಕ್ಕೆ, ಒಬ್ರು ಎತ್ತಾಕ್ತಾರೆ, ಒಬ್ರು ಜೋಡಿಸ್ತಾರೆ, ಇದರಲ್ಲಿ ಏನು ಮಾಡೋಕ್ಕಾಗುತ್ತೆ. ಆ್ಯಕ್ಚುಲಿ ಹಾಲಲ್ಲಿ ಇದೆ
PS5 ಇದೆ, ತೋರಿಸ್ಬೇಕು. ಆದರೆ ಹಾಲಲ್ಲಿ ಹೋಗ್ಬಿಟ್ಟು ನನಗೆ ವೀಡಿಯೋ ತೆಗಿಯೋಕ್ಕೆ ಒಂದು ಸ್ವಲ್ಪ ನಾಚಿಕೆ, ಸೊ ಅದು ನಾನು ಮಾಡಲ್ಲ. ಓಕೆ, ನೆಕ್ಸ್ಟು ಏನು ತೋರಿಸ್ತೀನಿ ಅಂದರೆ, ಓಕೆ, ದೀಸ್ ಆರ್ ಮೈ ಡಂಬಲ್ಸ್. ಇಲ್ಲೈತಿ, ಇಲ್ಲೊಂದೈತಿ, ಇಲ್ಲೊಂದು. ಅದು ಏನಕ್ಕೆ ಹಂಗೆ ಐತೆ ಅಂದರೆ ನನಗೆ ಮನಸ್ಸಲ್ಲಿ ಯೂಸ್ ಮಾಡ್ಕೊತೀನಿ, ಆಮೇಲೆ ಹಿಂಗೆ ಹಂಗೆ ಅಂದ್ಕೊಂಡು ಬಿಡ್ತಾ ಇರ್ತೀನಿ. ಸೊ ಅದಷ್ಟೇ ಐತೆ. ಏನಕ್ಕೆ ಐತೆ ಅಂದರೆ ಆಬ್ವಿಯಸ್ಲಿ ಬಾಡಿ ಬಿಲ್ಡಿಂಗ್, ನೋ ಇಂಪ್ರೂವ್ಮೆಂಟ್, ಬಟ್ ಸ್ಟಿಲ್ ಎಫರ್ಟ್ಸ್ ಮ್ಯಾಟರ್ಸ್. ಈ ಬುಕ್ ಸೈಜ್ ನೋಡ್ತಿದ್ದೀರಾ, ಆಲ್ಮೋಸ್ಟ್ ನನ್ನ ಡಂಬಲ್ ವೇಟ್ ಇರೋ ಥರ ಐತಿದು. ಈ ಬುಕ್ಕೆ ಬಂದು ಗೇಟ್ ಪ್ರಿಪ್ರೇಷನ್ ಬುಕ್. ಆ್ಯಕ್ಚುಲಿ ಗೇಟ್ ಪ್ರಿಪ್ರೇಷನ್ ಬುಕ್ ಇಸ್ಕೊಂಡು ನಾನು 1 ವರ್ಷ ಆಗ್ತಿದೆ. ನಾನು ಎಕ್ಸಾಮು ಬರ್ದೆ, ಎಕ್ಸಾಮಲ್ಲಿ ಬಂದ್ಬಿಟ್ಟು 2 ಮಾರ್ಕ್ಸಲ್ಲಿ ಫೇಲ್ ಆಗೋದೆ. ಆ್ಯಂಡ್ 2 ಮಾರ್ಕ್ಸಲ್ಲಿ ಫೇಲ್ ಆಗಿದ್ದಕ್ಕೂ ಒಂದು ಒಳ್ಳೆ ಕಥೆ ಇದೆ. ಆ್ಯಕ್ಚುಲಿ ಏನಾಯಿತು ಅಂದರೆ, ನಾನು ಎಕ್ಸಾಮ್ಗೆ ಓದೋಕ್ಕಂತ 1 ವರ್ಷ ಮುಂದೆ ಅಂದರೆ ಓದೋಕ್ಕಂತ 1 ವರ್ಷ ಮುಂಚೆ ಬುಕ್ ಇಸ್ಕೊಂಡೆ, ಆದರೆ ಓದಿದ್ದು 1 ವಾರದಿಂದೆ. ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ಐ ಫೇಲ್ಡ್. ಐ ಡಿಂಟ್ ಎಕ್ಸ್ಪೆಕ್ಟ್ ಮಿರಕಲ್ಸ್. ಬಟ್ ಹೋಗ್ಬಿಟ್ಟು ಅದೇನು ಬರೆದ್ನೋ ಆ ದೇವ್ರಿಗೆ ಗೊತ್ತು, ಏನೋ ಬರೆದೆ. ಆ್ಯಂಡ್ ನಾನು ಫೇಲ್ ಆಗಿದ್ದು ಹೆಂಗೆ ಗೊತ್ತಾ, ಈ ಗೇಟ್ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕಿಂಗ್ಸ್ ಅಂತ ಇರುತ್ತೆ. ಸೊ ನಾನು ಎಲ್ಲ ನೆಗೆಟಿವ್ ಮಾರ್ಕಿಂಗ್ ಕ್ವಶನ್ಸ್ನ ಅವಾಯ್ಡ್ ಮಾಡಿದೆ. ಆಲ್ಮೋಸ್ಟ್ ಒಂದು ಓವರಾಲ್ 75 ಕ್ವಶನ್ಸಲ್ಲಿ 40 ಕ್ವಶನ್ಸ್ ಅಟೆಂಡ್ ಮಾಡಿದೆ, 25 ಕ್ವಶನ್ಸ್ ನೆಗೆಟಿವ್ ಮಾರ್ಕಿಂದ ಬಿಟ್ಬಿಟ್ಟೆ. ಈ ಒಂದು 4 ಕ್ವಶನ್ ಫುಲ್ಲು ಕಾನ್ಫಿಡೆನ್ಸಲ್ಲಿ ಇದ್ದೇ ಆನ್ಸರು, ಅದು ಇಂಕಿ ಪಿಂಕಿ ಹಾಕ್ಬಿಟ್ಟು ಇದ್ದೇ ಆನ್ಸರು, ಸಿಮಿಲರ್ ಎಲ್ಲೋ ನೋಡಿದ್ರು ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡಿದೆ. ಮುಗೀತು, ಹೋಯ್ತು, ಕುಟ್ಟೆ ಹೋಯ್ತದು. ಅದು 4 ಆನ್ಸರ್ ಮಾಡಿದ್ರೆ ಅಂದರೆ ನಂದು ಆಗೋಗಿರೋದು. ಗೇಟ್ ಕ್ಲಿಯರಾಗಿ ಯಾವುದೋ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಆಗಿ ಎಷ್ಟೊತ್ತಿಗೆ MTechನ ಕಂಟಿನ್ಯೂ ಮಾಡ್ತಿದ್ದೆ ನಾನು. ಬಿಡಿ, ಆಗಿದ್ದೆಲ್ಲ ಆಗೋಯ್ತು. ಇವಾಗ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಅಲ್ಲ. ನಾನು ನಿಮಗೇನೋ ಹೇಳ್ಬೇಕು ಅಂತಿದ್ನಲ್ಲ, ಅದು ಇದು ಜಾವಾ ಬುಕ್ಕು. ಇವಾಗ ನೀವು ಅನ್ಕೊಬೋದು, ನೀನು ಜಾವಾ ಓದಿದ್ರೆ ಏನು, ನನಗೇನು ಆಗಬೇಕಾಗಿದೆ ಅಂತ. ಆ್ಯಕ್ಚುಲಿ ನಾನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್, ಓಕೆನಾ. ಇಂಜಿನಿಯರಿಂಗ್ ಸ್ಟೂಡೆಂಟ್, ಯಾವ ಇಂಜಿನಿಯರ್? CSE, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಗೆ ಬೇಸಿಕ್ಸೇ ಕೋಡಿಂಗ್ ಗೊತ್ತಿರಬೇಕು. ಪ್ರಾಬ್ಲಮ್ ಏನಿರೋದಂದರೆ, ನನಗೆ ಕೋಡ್ ಅರ್ಥ ಆಗುತ್ತೆ, ಆದರೆ ಕೋಡ್ ಬರೆಯೋಕ್ಕೆ ನನಗೆ ಗೊತ್ತಿಲ್ಲ. ಅದು ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಎಲ್ಲಿಂದ ಮುಗಿಸೋದು, ಅದರದಕ್ಕೆ ಏನೇನು ಬೇಕು ಏನು ಗೊತ್ತಿಲ್ಲ. ಇವಾಗ ಒಂದು ಕೋಡ್ ಕೊಡ್ತೀರಾ, ಎರರ್ನ ಕ್ಲಿಯರ್ ಮಾಡ್ತೀನಿ, ಅದೇ ಕೋಡ್ನ ತಿರುಗಿ ಬರಿ ಅಂದರೆ ನನ್ನ ಕೈಯಲ್ಲಿ ಆಗಲ್ಲ. ನಾನು ಹಂಗೂ ಯೋಚನೆ ಮಾಡಿದೆ, ಕಲಿಬೇಕು ಆ ಕೋಡ್ ಅಂತ ಹೇಳ್ಬಿಟ್ಟೆ ಆ ಬುಕ್ ಇಸ್ಕೊಂಡಿದ್ದು. ಆ ಬುಕ್ ಇಸ್ಕೊಂಡಿದ್ದಾದ್ಮೇಲೆ ನನಗೊಂದು ಅರ್ಥ ಆಯಿತು. ನಾವು ಸೂಪರ್ ಕಾರ್ಸ್ ಇರೋ ಟೈಮಲ್ಲಿ ಹೋಗ್ಬಿಟ್ಟು ಬುಲಕ್ ಆಟಲ್ಲಿ ರೇಸ್ ಮಾಡಿದ್ರೆ ಗೆಲ್ತೀವ? ಆಗಲ್ಲ ತಾನೆ. ಹಾಗೆ ಇರೋ ಟೈಮಲ್ಲಿ ಹೋಗ್ಬಿಟ್ಟು ಕೋಡಿಂಗ್ ಕಲಿತ್ರೆ ಏನು ಯೂಸು? ನಾನೇ ಕಲಿಯೋಣ ಅಂತ ಹೇಳ್ಬಿಟ್ಟು ಫುಲ್ ಆ ಮೈಂಡ್ ಸೆಟ್ಟಲ್ಲಿದೆ. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ? ಓಕೆ, ನಾನು ನಿಮ್ಮ ಹತ್ರ ಏನೋ ಡಿಸ್ಕಸ್ ಮಾಡ್ಬೇಕಂತಿದ್ದಲ್ಲ. ಓಕೆ, ಇನ್ನೊಂದು ಟಾಪಿಕ್ ಯಾಕೆ ಬಂತು. ನಾನು ಕರೆಕ್ಟ್ ಇಂಜಿನಿಯರಿಂಗ್ ಬರೆದೆ, ಮುಗಿಸ್ದೆ, ಎಲ್ಲ ಕ್ಲಿಯರ್ ಆಯಿತು. ಗುಡ್ ಸಿ ಜಿ ಪಿ ಅಂದರೆ ಎಷ್ಟಂತ ಕೇಳಬೇಡ್ರಿ, ನಾನು ಹೇಳಲ್ಲ. ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ ಈ ಥರದೆಲ್ಲ ಇದ್ದಾರೆ ಜನ. ಒಳ್ಳೆ CGPA ಕ್ಲಿಯರ್ ಆದೆ, ಪಾಸ್ ಆದೆ, ಬಂದ್ಬಿಟ್ಟೆ. ಇವಾಗ ನನಗೆ 2 ಆಪ್ಷನ್ಸ್ ಇತ್ತು. ನಾನು ಹೋಗ್ಬಿಟ್ಟು ಇಲ್ಲ ಕೆಲಸ ಮಾಡ್ಬೋದು, ಇಲ್ಲ ಹೋಗ್ಬಿಟ್ಟು ಓದ್ಬೋದು. ಪ್ರಾಬ್ಲಮ್ ಏನು ಅಂದರೆ, ಐ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಓಕೆನಾ. ನನಗೆ ಈ ಸಿಂಗಲ್ ಅಂದರೆ ಐ ಹ್ಯಾವ್ ಅ ಸಿಂಗಲ್ ಪೇರೆಂಟ್, ಸೊ ಆಬ್ವಿಯಸ್ಲಿ ಶಿ ಈಸ್ ವರ್ಕಿಂಗ್ ವೆರಿ ಹಾರ್ಡ್. ಓಕೆ, ಐ ಡೋಂಟ್ ವಾಂಟ್ ಟು ಬಿ ಅ ಬರ್ಡನ್. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಆದರೆ ನಿಜ ಹೇಳ್ಬೇಕಂದ್ರೆ, ಮೈ ಮದರ್ ಪೇಡ್ ಲಿಟ್ರಲಿ ಲೈಕ್ ಆಲ್ ದ ಫೀಸ್, ಲೈಕ್ 1 lakh ಅವರು ಕಟ್ಟಿದ್ದು. ಆ ಸ್ಕಾಲರ್ಶಿಪ್ ಪರೋ ಅಮೌಂಟಲ್ಲಿ ನಾನು ಮ್ಯಾಕ್ಸಿಮಮ್ ಒಮ್ಮೆ ಕೊಡ್ತಿದ್ದೆ. ಸ್ವಲ್ಪ ಹಂಗೆ ಹಿಂಗೆ ಸ್ಕ್ಯಾಮ್ ಹೊಡ್ಬಿಟ್ಟು ನಾನು ಸ್ವಲ್ಪ ಯೂಸ್ ಮಾಡ್ಕೊತಿದ್ದೆ. ಬಟ್ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಮ್ಯಾಕ್ಸಿಮಮ್ ಮಮ್ಮಿಗೆ ಕೊಡ್ತಿದ್ದೆ ನಾನು. ಆ್ಯಂಡ್ ಈ ಸ್ಕಾಲರ್ಶಿಪ್ಪಿಂದ ಬರೋದ್ರಿಂದ ನನಗೇನಾಯಿತು ಅಂದರೆ, ದ ಸ್ಟ್ರೆಸ್ ಟು ಸ್ಟಡಿ ಸಮಥಿಂಗ್ ವೆರಿ ಹಾರ್ಡ್ ರಿಡ್ಯೂಸ್ಡ್. ನನಗೆ ಅಷ್ಟು ಸ್ಟ್ರೆಸ್ ಇದ್ದಿಲ್ಲ. ಓಕೆ, ನಾನೇನೋ ಸಾಧಿಸೋಕೆ ಓದಬೇಕು, ಕೊಡೋ ಕಾಸಿಗೆ ಬರ್ತಾ ಆಗಬೇಕು ಅಂತ ನನಗೆ ಯಾವತ್ತೂ ಬಂದಿಲ್ಲ. ನೀವು ನಂಬಲ್ಲ, CMR ಅನ್ನೋ ಪ್ರೆಸ್ಟೀಜಿಯಸ್ ಕಾಲೇಜ್, ಆಬ್ವಿಯಸ್ಲಿ ದ ಫೀಸ್ ಇಸ್ ಲೈಕ್ ಲಿಟ್ರಲಿ ನಾವು ಇಟ್ಸ್ ಲೈಕ್ 4 lakh per year. ಓಕೆ, ಸೊ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಇಟ್ಸ್ ಓನ್ ಲೆವೆಲ್. ಅಲ್ಲಿ ಹೋಗ್ಬಿಟ್ಟು ಮಿನಿಮಮ್ 30% ಅಟೆಂಡೆನ್ಸ್ ಮೇಂಟೈನ್ ಮಾಡಿಲ್ಲ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ನಮ್ಮ ಹುಡುಗರ ಜೊತೆ ಸುತ್ತಾಡೋದೇ ಆಯಿತು. ಆದರೆ ಐ ಲವ್ ಟು ಎಂಜಾಯ್ ಮೈ ಲೈಫ್.
ಬಟ್ ಸ್ಟಿಲ್ 30% ಮಿನಿಮಮ್ ಅದು ಅಟೆಂಡ್ ಮಾಡಿದೆ. ಯಾಕಂದರೆ ಭಯ ಭಕ್ತಿ ಇಲ್ಲ. ಆದರೂ ಅವ್ರು ಅಟೆಂಡೆನ್ಸ್ ಕೊಟ್ಟರು ನಾನು ತೊಗೊಂಡೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಹೆಂಗೋ ಮಾಡಿ ಫೈನಲ್ ಎಕ್ಸಾಮ್ ಎಲ್ಲ ಮುಗಿಸ್ಬಿಟ್ಟು ನೋಡ್ರಿ ಹಿಂಗೆ ಕೂತ್ಕೊಂಡಿದ್ದೀನಿ, ಖಾಲಿ ಬಿದ್ದಿದ್ದೀನಿ. ಸೊ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಜಿಮ್ಗೆ ಹೋಗಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಒಂದು ಅರೌಂಡ್ 8:30-9 ಮನೆಗೆ ವಾಪಸ್ ಬಂದು ಸ್ನಾನ ಗೀನ ಎಲ್ಲ ಮಾಡಿ, ಭಕ್ತಿ ಇದ್ದರೆ ಸ್ವಲ್ಪ ಪೂಜೆ ಮಾಡಿ ಊಟ ತಿಂದು 10:30 ಆಗೋಗಿರುತ್ತೆ ಇದೆಲ್ಲ ಮಾಡೋಷ್ಟೊತ್ತು ನನಗೆ. ಸೊ ಐ ಆಮ್ ನಾಟ್ ಫೇಸಿಂಗ್ ಆನ್ ಆಡಿಯನ್ಸ್, ಸೊ ವೈ ನಾಟ್ ಬಿ ಹೂ ಯು ಆರ್. ಸೊ ನಾನು ಇದೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ, ಆದರೆ ವಾಪಸ್ ಹೋಗಿ ನಾನೇ ನೋಡ್ತೀನಿ. ಸೊ ಇಟ್ಸ್ ಕೈಂಡ್ ಆಫ್ ಥಿಂಗ್ ದಟ್ ವಿಲ್ ಬಿ ಓನ್ಲಿ ದೇರ್ ಫಾರ್ ಮೀ ಆ್ಯಂಡ್ ಇಫ್ ಎನಿವನ್ ಇಂಟ್ರೆಸ್ಟೆಡ್ ಫಾರ್ ದೆಮ್ ಆಲ್ಸೋ. ಇನ್ನು ನನ್ನ ಬಗ್ಗೆ ಏನು ಹೇಳ್ಬೋದು, ನಿಮಗೆ ಏನಾದರೂ ಕೇಳಬೇಕು ಅಂತಿದ್ರೆ ಕಮೆಂಟಲ್ಲಿ ಹಾಕಿ. ನನಗೆ ಆನ್ಸರ್ ಮಾಡೋಕ್ಕಾದರೆ ಆನ್ಸರ್ ಮಾಡ್ತೀನಿ, ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದರೆ ಆನ್ಸರ್ ಮಾಡ್ತೀನಿ. ಯಾಕಂದರೆ ಇಟ್ಸ್ ಆಲ್ ಅಬೌಟ್ ಬೀಯಿಂಗ್ ಹಾನೆಸ್ಟ್, ರೈಟ್? ಆ್ಯಂಡ್ ಐ ವಿಲ್ ಆನೆಸ್ಟ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. I will answer honestly. Very stupid thing. ಈ ಒಂದು ಹೆಡ್ಫೋನ್ ಇಲ್ಲಿ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಹೆಡ್ಫೋನ್ ಹಾಕ್ಕೊಂಡಿಲ್ಲ. ಕಾರಣ ಏನು ಗೊತ್ತಾ, ಟ್ಯೂಷನಲ್ಲಿ ಯಾರೊಬ್ಬರು ಅಡ್ಮಿಷನ್ ಕೇಳಕ್ಕೆ ಬರ್ತಾವ್ರೆ ಅಂತ ಫುಲ್ಲು ಜೋಶಲ್ಲಿ ಕಸ ಗುಡಿಸ್ತಿದ್ದೆ. ಸೆಂಟ್ರಲ್ಲಿ ಬಂದುಬಿಟ್ರು. ಸೊ ಒಂದು ಕೈಯಲ್ಲಿ ಹಿಂಗೆ ಹೆಡ್ಫೋನ್ ಬಿಟ್ಬಿಟ್ಟು ಅದು ಯಾಂತಲ್ಲಿ ಆ ಕಸದಲ್ಲಿ ಹಾಕ್ಬಿಟ್ಟಿದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಮೇಲೆ ಹೋಗ್ಬಿಟ್ಟು ಕಸದಲ್ಲಿ ಹುಡ್ಕಾಡೋಣ ಅಂತ ಹೇಳಿದ್ರೆ ಅಲ್ಲಿ ಏನು ಇದ್ದಿಲ್ಲ. ಅಕ್ಕಪಕ್ಕ ಇರೋ ಬಿಲ್ಡಿಂಗ್ಸ್ ಅವರೆಲ್ಲ ನೋಡ್ಬಿಟ್ಟು ಏನು ಮೆಂಟ್ಲಿ ಹಿಡ್ದೈತೆ ಅಂದ್ಕೊಂಡಿದ್ರೇನೋ. ಸಿಕ್ಕಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಒಂದರಲ್ಲೇ ಯೂಸ್ ಮಾಡ್ಕೊಳ್ಳೋಣ, ಒಂದರಲ್ಲೇ ನಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ.